गरीब साध साध सब नेक हैं, आप अपनी ठोरे, जो सतलोक ले जाएंगे वो साधु कोई और। ಈಗ ಪುಣ್ಯಾತ್ಮರೇ, ಪರಮಾತ್ಮ ನಿಮ್ಮ ತನಕ ತಲುಪಲು ಈಗ ಎಂಥೆಂಥ ಲೀಲೆಗಳನ್ನು ಮಾಡುತ್ತಾನೆ. मैं रोवत हूँ सृष्टि को, सृष्टि रोवे मोहे, गरीब दास इस वियोग को समझ न सकता कोई। जो जन मेरी शरण है ताका हूँ मैं दासे, गेल गेल लाग्या फिरूं हूँ जब तक धरती आकाशे। ಪುಣ್ಯಾತ್ಮರೇ, ಪರಮಾತ್ಮ ಹೇಳುತ್ತಾರೆ, ಯಾರು ನನ್ನ ಶರಣದಲ್ಲಿ ಒಮ್ಮೆ ಬರುತ್ತಾರೋ ಅವನ ಕೈ ಬಿಡುವುದಿಲ್ಲ, ಅವನ ಜೊತೆಯಲ್ಲೇ ಇರುತ್ತೇನೆ. ಇದಂತೂ ಅವನ ದೌರ್ಭಾಗ್ಯವಾಗಿದೆ, ಅವನು ಇಲ್ಲಿಂದ ಪಾರಾಗುತ್ತಿಲ್ಲ. ಆದರೂ ಸಹ ಪರಮಾತ್ಮ ಎಷ್ಟು ದಯಾಳು ಆಗಿದ್ದಾನೆ, ನಿಮ್ಮ ಹಿಂದೆ ಹಿಂದೆ ಅಲಿಯುತ್ತಿದ್ದಾನೆ. ಈಗ ಪುಣ್ಯಾತ್ಮರೇ, ವಿಚಾರ ಮಾಡಿ, ಈ ಪುಸ್ತಕವೇನು ನಿಮಗೆ ಪ್ರಾಪ್ತವಾಯಿತು ಅಥವಾ ಟಿವಿಯಲ್ಲಿ ಕೇಳಿರಬಹುದು. ಒಂದು ಕುಟುಂಬದಲ್ಲಿ 3-4-5 ಸದಸ್ಯರಿದ್ದಾರೆ. ಅವರಲ್ಲಿ 3 ಜನರಿಗೆ ಈ ಜ್ಞಾನವು ತಿಳಿಯಿತು. ಅವರಿಗೆ ಮಂತ್ರ ಪಡೆಯುವ ಇಚ್ಛೆ ಉಂಟಾಯಿತು. ದೀಕ್ಷೆ ಪಡೆದು ಕಲ್ಯಾಣ ಮಾಡಿಸಿಕೊಳ್ಳೋಣ ಎಂದು ಅವರು ದೀಕ್ಷೆಯನ್ನು ಪಡೆದರು. ಪ್ರತಿದಿನ ತಮ್ಮ ನಿತ್ಯ ನಿಯಮ, ಆರತಿ, ರಮಯಣಿ ಎಲ್ಲವನ್ನೂ ಮಾಡುತ್ತಿದ್ದಾರೆ, ಮಂತ್ರಗಳನ್ನು ಮಾಡುತ್ತಿದ್ದಾರೆ, ಸತ್ಸಂಗಕ್ಕೂ ಸಹ ಬರುತ್ತಾರೆ. ಮತ್ತು ಉಳಿದ ಶೇಷ ಇಬ್ಬರು ಯೋಚಿಸುವುದೇ ಇಲ್ಲ. ಹೇಳಿದರೂ ಸಹ ಹೀಗೆ ಎನ್ನುತ್ತಾರೆ, ನೀವೇ ಮಾಡಿಕೊಡಿ, ನೀವೇ ಪಾರಾಗಿ, ನಾವು ನಂತರ ನೋಡುತ್ತೇವೆ. ನಂತರ ಏನು ನೋಡುವರು? ಕತ್ತೆಯಾದ ಬಳಿಕ ಕುಂಬಾರ ನೋಡುತ್ತಾನೆ, ನೀವೇನು ನೋಡುವಿರಿ? ಈಗ ಅವರು ಏಕೆ ಬರುವುದಿಲ್ಲ? ನಿನ್ನೆಯ ಸತ್ಸಂಗವೇನಿತ್ತು? ಬೆಳಿಗ್ಗೆ ಎದ್ದು ಅದರಲ್ಲಿ ಏನಿತ್ತು ಅಂದರೆ, 2 ರೀತಿಯಿಂದ ಮಾನವ ಶರೀರವು ಪ್ರಾಪ್ತವಾಗುತ್ತದೆ. ಒಂದಂತೂ ಹಿಂದಿನ ಪುಣ್ಯಕರ್ಮಗಳ ಆಧಾರದಿಂದ ಮಾನವ ಶರೀರ ನಿರಂತರವಾಗಿ 2, 4, 10, 50, 100 ಸಹ ಸಿಗಬಹುದು, ಹೆಚ್ಚು ಕೂಡ ಸಿಗಬಹುದು. ಆದರೆ ಆ ಪುಣ್ಯ ಸಮಾಪ್ತವಾದ ಮೇಲೆ 84 ಲಕ್ಷ ಯೋನಿಗಳಲ್ಲಿ ಹೋಗಲೇಬೇಕಾಗುತ್ತದೆ. ಒಂದೊಮ್ಮೆ ಆ ಮನುಷ್ಯ ಜೀವನದಲ್ಲಿ ನಿಮಗೆ ತತ್ವದರ್ಶಿ ಸಂತ ಸಿಗದಿದ್ದರೆ, ಈಗ ಪ್ರಸಂಗ ನಡೆಯುತ್ತಿದೆ, ಮಾನವ ಶರೀರವನ್ನು ಪಡೆದು ಯಾವ ಪ್ರಾಣಿ ಸತ್ಯ ಭಕ್ತಿಯನ್ನು ಮಾಡುವುದಿಲ್ಲವೋ, ಈಗ 2 ಪ್ರಕಾರದಿಂದ ಮಾನವ ಶರೀರ ಪ್ರಾಪ್ತವಾಗುತ್ತದೆ. ಒಂದಂತೂ ಹೇಳಿದ್ದೆ ನಿಮಗೆ ಪೂರ್ವ ಜನ್ಮದಿಂದ. ಹೇಗೆಂದರೆ, ಪರಮಾತ್ಮನು 1398ರಲ್ಲಿ ಸತ್ಯಲೋಕದಿಂದ ಇಳಿದು ಬಂದಿದ್ದರು. 1518ರ ತನಕ 120 ವರ್ಷ ಈ ಭೂಮಿಯ ಮೇಲೆ ಇದ್ದರು. ಕಾಶಿಯಲ್ಲಿ, ಬನಾರಸ್ನಲ್ಲಿ ನೇಕಾರನ ಕಾರ್ಯ ಮಾಡುತ್ತಿದ್ದರು ಮತ್ತು ತಮ್ಮ ಮಕ್ಕಳಿಗೆ ಒಂದೇ ಸಮಯದಲ್ಲಿ 1000 ಸ್ಥಾನಗಳಲ್ಲಿ ಪ್ರಕಟರಾಗಿ ಪರಮಾತ್ಮ ಜ್ಞಾನವನ್ನು ಹೇಳುತ್ತಿದ್ದರು. ಅವರಿಗೆ ಲಾಭವನ್ನು ಕೊಡುತ್ತಿದ್ದರು, ಆಶೀರ್ವಾದ ಕೊಡುತ್ತಿದ್ದರು, ಸುಖವಾಗುತ್ತಿತ್ತು. ಅವರು ಮಂತ್ರವನ್ನು ಜಪಿಸುತ್ತಿದ್ದರು. 64 ಲಕ್ಷ ಶಿಷ್ಯರಾಗಿದ್ದರು. ಆ ಧಾಣಕನ, ನೇಕಾರನ ಗುಡಿಸಲಿನಲ್ಲಿರುವ ವ್ಯಕ್ತಿಯದ್ದು 64 ಲಕ್ಷ ಶಿಷ್ಯರು ಅಷ್ಟು ಸುಖವನ್ನು ಕೊಟ್ಟಿದ್ದರು ಪರಮಾತ್ಮ. ಹಾಗೂ ಆ ಸಮಯ ನಿಮ್ಮನ್ನು ಚಾರ್ಜ್ ಮಾಡಿ ಹೋದರು ಕಬೀರ್ ಭಗವಂತ. ಅದರಿಂದಲೇ ನಿಮಗೆ ಮನುಷ್ಯ ಜೀವನ ಸಿಗುತ್ತಾ ಬರುತ್ತಿದೆ. 64 ಲಕ್ಷ ಶಿಷ್ಯರಿದ್ದರು ಆ ಸಮಯದಲ್ಲಿ. 64 ಲಕ್ಷ. ಯಾವುದೇ ಮೀಡಿಯಾ ಇರಲಿಲ್ಲ, ಯಾವುದೇ ಮೈಕ್ ಸ್ಪೀಕರ್ ಇರಲಿಲ್ಲ. ಆ ಪರಮಾತ್ಮ ಅಸಂಖ್ಯ ರೂಪಗಳನ್ನು ಮಾಡಿಕೊಳ್ಳಬಹುದು. ಹೀಗೆ ಅವನು ನಿಮ್ಮೆಲ್ಲರನ್ನು ಚಾರ್ಜ್ ಮಾಡಿದನು. ನಿಮ್ಮದು ಮನುಷ್ಯ ಜೀವನವಾಗುತ್ತಾ ಬರುತ್ತಿವೆ ಮತ್ತು ನೀವು ಅನ್ಯ ಪೂಜೆಯನ್ನು ಮಾಡುತ್ತಿದ್ದರೂ ಸಹ ಪೂರ್ವ ಜನ್ಮದಲ್ಲಿ ಬ್ಯಾಟರಿ ಚಾರ್ಜ್ ಆಗಿತ್ತು, ಹಾಗಾಗಿ ನಿಮಗೆ ಸುಖ ಸಿಗುತ್ತಲಿತ್ತು. ನಂತರವೂ ಸಹ ಯಾವುದೋ ಕರ್ಮವು ದುಃಖ ಬಂದರೆ ನೀವು ಅತ್ತ ಇತ್ತ ಹುಡುತ್ತಿದ್ದೀರಿ. ಯಾವುದೋ ಮಂದಿರಕ್ಕೆ ಅಥವಾ ಗುರುದ್ವಾರಕ್ಕೆ, ಯಾವುದೋ ಪರ್ವತದ ಮೇಲೆ ಅಥವಾ ಸಂತರನ್ನು ಹುಡುಕುತ್ತಿದ್ದೀರಿ. ಅದರಿಂದ ಏನೂ ಲಾಭ ಆಗುವುದಿರಲಿಲ್ಲ ನಿಮಗೆ. ಮತ್ತು 2ನೇ ಪ್ರಕಾರದ ವ್ಯಕ್ತಿಗಳೇನಿದ್ದಾರೆ, ನಿಮಗೆ ಹೇಳಿದಂತೆ ಒಂದಂತೂ 84 ಲಕ್ಷ ಎಲ್ಲ ಪ್ರಾಣಿಗಳ ಶರೀರದಿಂದ ಬಂದಾಗ ಒಂದು ಮಾನವ ಶರೀರವು ಟರ್ನ್ ವಾಯ್ಸ್ ಸಿಕ್ಕೇ ಸಿಗುತ್ತದೆ, ಸ್ತ್ರೀ ಅಥವಾ ಪುರುಷನದು. ಯಾರು ಹೀಗೆ 84 ಲಕ್ಷ ಯೋನಿಗಳಿಂದ ಬಂದಿದ್ದಾರೋ ಅವರು ಕಾಲನವರೇ ಖಂಡಿತ. ಅವರು ಕಾಲನ ಪರಿಧಿಯಲ್ಲೇ ಇದ್ದಾರೆ, ಅವರು ಕಾಲನ ರಿಜಿಸ್ಟರ್ನಲ್ಲಿ ಇದ್ದಾರೆ. ಅವರು ಭಕ್ತಿ ಮಾಡಲಾರರು. ಒಂದು ಕುಟುಂಬದಲ್ಲಿ 3 ದೀಕ್ಷೆ ಪಡೆದು ಸತ್ಯ ಭಕ್ತಿಯನ್ನು ಮಾಡುತ್ತಿದ್ದಾರೆ, ಅನ್ಯರಿಗೆ ತಿಳಿಸುತ್ತಾರೆ. ಅವರಂತಾರೆ, ನಮಗೇನು ಬೇಡ, ನೀವೇ ಮಾಡಿಕೊಳ್ಳಿ. ಇದು ಕೂಡ ಒಳ್ಳೆಯದು. ಅವರು ವಿರೋಧಿಸುತ್ತಿಲ್ಲ. ಇಲ್ಲದಿದ್ದರೆ ಕಾಲನ ದೂತರು ಇವರಿಗೂ ತಡೆಯುತ್ತಿದ್ದರು, ನೀವು ಹೋಗಬೇಡಿ, ಅದೆಲ್ಲ ಮಾಡಬೇಡಿ. ಇದರ ಬಗ್ಗೆ ಪರಮಾತ್ಮ ಹೀಗೆ ಹೇಳಿದ್ದಾರೆ ಏನಂದ್ರೆ, ಈಗ ಕೋಗಿಲೆ ಏನು ಮಾಡುತ್ತದೆ? ಕೋಗಿಲೆ ಒಂದು ಪಕ್ಷಿ ಇದೆ,
ಅದು ತನ್ನದೇ ಆದ ಒಂದು ಪ್ರತ್ಯೇಕ ಗೂಡನ್ನು ಕಟ್ಟಿ ಮೊಟ್ಟೆ ಇಡುವುದಿಲ್ಲ. ಏಕೆಂದರೆ ಅದರ ಮೊಟ್ಟೆಗಳನ್ನು ಕಾಗೆಗಳು ತಿನ್ನುತ್ತವೆ, ಬಿಡುವುದಿಲ್ಲ. ಹಾಗಾಗಿ ಇಂತಹ ಫಾರ್ಮುಲಾವನ್ನು ಅಳವಡಿಸಿಕೊಂಡಿದೆ ಅದು. ಏನಂದ್ರೆ ಕಾಗೆಯು ಮೊಟ್ಟೆಗಳನ್ನು ಗೂಡಿನಲ್ಲಿ ಉತ್ಪನ್ನ ಮಾಡಿ ಏನಾದರೂ ತಿನ್ನಲು ಹೋಗುತ್ತದೆ. ಅತ್ತ ಇತ್ತ ಕೋಗಿಲೆ ನೋಡುತ್ತದೆ, ಹೋಯಿತು ಬಹಳ ದೂರಕ್ಕೆ. ಆಗ ಅದರ ಗೂಡಿನಲ್ಲಿ ತನ್ನ ಮೊಟ್ಟೆಗಳನ್ನು ಉತ್ಪನ್ನ ಮಾಡಿಬಿಡುತ್ತದೆ. ಈಗ ಆ ಕಾಗೆಯು ಮರಳಿ ಬಂದಾಗ ಗೊಂದಲಕ್ಕೊಳಗಾಗುತ್ತದೆ. ಅಂದ್ರೆ ನನ್ನವು ಯಾವುವು ಮತ್ತು ಬೇರೆಯವರದ್ದು ಯಾವುವು ಎಂದು. ಅದು ಈ ಗೊಂದಲದಲ್ಲಿ ಆ 4ಕ್ಕೆ 4 ಪೋಷಿಸಲಾರಂಭಿಸುತ್ತದೆ. ಮತ್ತು ಆ ಮೊಟ್ಟೆಯಿಂದ ಮರಿಗಳು ಉತ್ಪನ್ನವಾದಾಗ ಒಂದೇ ತರಹ ಕಲರ್ ಇರುತ್ತದೆ. ಹಾಗಾಗಿ ಗುರುತಿಸಲಾಗುವುದಿಲ್ಲ. ಅದಕ್ಕೆ ಪೂರ್ತಿ ಸೇಮ್ ಟು ಸೇಮ್ ಇರುತ್ತವೆ. ಮತ್ತು ಆ ಕೋಗಿಲೆ ಕಣ್ಣಿಟ್ಟಿರುತ್ತದೆ ಆ ಗೂಡಿನ ಮೇಲೆ. ಈಗ ಇವು ಎಷ್ಟು ಹಾರುತ್ತಿವೆ, ಎಷ್ಟು ದೂರದ ತನಕ ಹೋಗಬಹುದೆಂದು. ಅದು ದೂರದ ಮರದ ಮೇಲೆ ಕುಳಿತು ತನ್ನ ಹಾಡನ್ನು ಹಾಡುತ್ತದೆ. ಕುಹು ಕುಹು ಎಂಬ ಧ್ವನಿ ಮಾಡುತ್ತದೆ. ಅದರ ಪ್ರಭಾವ ಕೋಗಿಲೆಯ ಮರಿಗಳಿಗೆ ಮಾತ್ರವಾಗುತ್ತದೆ. ಅವು ತಕ್ಷಣ ಅತ್ತ ಇತ್ತ ನೋಡುತ್ತವೆ. ಅದು ಮತ್ತೆ ಕೂಗುತ್ತದೆ. ಆಗ ಅವು ಹಾರಿ ತಮ್ಮ ತಾಯಿಯ ಕೂಗಿನಿಂದ ಆಕರ್ಷಿತಗೊಂಡು ತಾಯಿಯ ಕಡೆ ಹಾರಿಕೊಂಡು ಹೋಗುತ್ತವೆ. ಈಗ ಕಾಗೆಯೂ ಅವುಗಳ ಹಿಂದೆ ಹಿಂದೆ ಹೋಗುತ್ತದೆ, ನನ್ನ ಮರಿಗಳು ಹೋದವೆಂದು. ಆಗ ಕೋಗಿಲೆ ಇನ್ನೂ ಮುಂದೆ ಹೋಗಿ ದೂರ ಮರದ ಮೇಲೆ ಕುಳಿತುಕೊಂಡು ಕುಹು ಕುಹು ಎನ್ನುತ್ತದೆ. ಮರಿಗಳು ಮತ್ತೆ ಅಲ್ಲಿಂದ ಹಾರಿ ಮುಂದೆ ಹೋಗುತ್ತವೆ. ಈಗ ಕಾಗೆ ಯೋಚಿಸುತ್ತದೆ, ಇವಂತೂ ಹೋದವು, ಗೂಡಲ್ಲಿದ್ದ ಮರಿಗಳ ಮೇಲೆ ಯಾವುದು ಆಪತ್ತು ಬರದಿರಲಿ, ಅವುಗಳನ್ನು ನೋಡಿಕೊಳ್ಳುವೆ ಎಂದು ಅದು ಮರಳಿ ಬಂದು ಬಿಡುತ್ತದೆ. ಈಗ ಹೇಳುವ ಅರ್ಥವೇನೆಂದರೆ, ಆ ಗೂಡಿನಲ್ಲಿ 4 ಮರಿಗಳಿದ್ದವು. 2 ಕೋಗಿಲೆಯದ್ದು, 2 ಕಾಗೆಯದ್ದು. ಕೋಗಿಲೆಯ ಮರಿಗಳ ಮೇಲೆ ಆ ಕೂಗಿನ ಪ್ರಭಾವವಾಯಿತು. ಕಾಗೆಯ ಮರಿಗಳಿಗೆ ಗೊತ್ತು ಕೂಡ ಇಲ್ಲ, ಅವು ನೋಡುತ್ತಿಲ್ಲ, ಅಲ್ಲೇ ಕೂತಿವೆ ಆರಾಮಾಗಿ. ಇದೇ ರೀತಿ ಎಂದು ತಿಳಿಯಿರಿ. ಯಾರು ಪೂರ್ವಜನ್ಮದ ಸಂಸ್ಕಾರಿ ಮಕ್ಕಳಾಗಿದ್ದಾರೋ, ಪರಮಾತ್ಮನದ್ದು ಸಂಸ್ಕಾರದಿಂದ ಒಂದೇ ಮನೆಯಲ್ಲಿ ಜನ್ಮವಾಗಿದ್ದರು, ಯಾರು ಕಾಲನವರಾಗಿದ್ದಾರೋ ಅವರು ಒಪ್ಪುವುದಿಲ್ಲ. ಕೋಗಿಲೆಯ ಮಕ್ಕಳಂತಿರುವರು ಸತ್ಯಲೋಕ ಆಶ್ರಮ ಬರುವಾಗೆ ತಕ್ಷಣ ಬರುವರು, ತಡ ಮಾಡುವುದಿಲ್ಲ. ಅಂದರೆ ಪರಮಾತ್ಮನ ಮಕ್ಕಳು ಪೂರ್ವಜನ್ಮದ ಸಂಸ್ಕಾರಿಗಳು ಶೀಘ್ರವಾಗಿ ಬರುವರು. ಕುಟುಂಬಕ್ಕೆ ಕುಟುಂಬವೇ ಬರುತ್ತಿದ್ದಾರೆ. ಅವರಂತೂ ಎಲ್ಲರೂ ಕೋಗಿಲೆಯವರಾಗಿದ್ದಾರೆ. ಅವರು ಕಾಲನ ಗೂಡಿನಲ್ಲಿರಬಹುದು ಇಲ್ಲಿ. ಅಂದರೆ ಈ ಲೋಕದಲ್ಲಿ ಜನ್ಮವಾಯಿತು, ಒಂದೇ ರೀತಿಯ ಕ್ರಿಯೆಗಳಿದ್ದವು ಮೊದಲಂತೂ. ಈಗ ಬದಲಾಗುವುದು, ತಕ್ಷಣವೇ ಚೇಂಜ್ ಆಗುತ್ತವೆ. ಎಲ್ಲಾ ಕ್ರಿಯೆಗಳು ಭಕ್ತರಂತಹ ಲಕ್ಷಣಗಳಾಗುತ್ತವೆ. ಈ ರೀತಿ ಈಗ ಏನು ಹೇಳುತ್ತಾರೆ ಪರಮಾತ್ಮ, ಜೋ ಜನ್ ಮೇರಿ ಶರಣ್ ಹೈ ತಾಕಾ ಹೂಂ ದಾಸೆ गेल गेल लाग्या फिरूं जब तक धरती आकाशे. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302